ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಜಾನ್ ಲಾಕ್ ರವರ ಜೀವನ ಮತ್ತು ಕೃತಿಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಇಂದಿನ ತರಗತಿಯಲ್ಲಿ ನಾವು ಅವರ ಹಕ್ಕುಗಳ ತತ್ವದ ಬಗ್ಗೆ ಅಥವಾ ಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಈ ತತ್ವವನ್ನು ತಮ್ಮ ರಾಜ್ಯ ಉಗಮದ ಸಿದ್ಧಾಂತವಾಗಿರ್ತಕ್ಕಂಥ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ತಿಳಿಸುವಾಗ ಇದನ್ನು ಸಹ ತಿಳಿಸಿದ್ದಾರೆ. ಇದನ್ನು ಅವರು ತಮ್ಮ ಪ್ರಮುಖ ಗ್ರಂಥವಾಗಿರ್ತಕ್ಕಂಥ 2 ಟ್ರೀಟೀಸ್ ಆನ್ ಗವರ್ನಮೆಂಟ್ ಅನ್ನೋ ಗ್ರಂಥದಲ್ಲಿ ಅವರು ತಿಳಿಸ್ಯಾರ. ಇವರ ಪ್ರಕಾರ ಈ ಹಕ್ಕುಗಳು ನೈಸರ್ಗಿಕವಾಗಿ ಅಥವಾ ಸ್ವಾಭಾವಿಕವಾಗಿ ಮನುಷ್ಯನಿಗೆ ಅವನ ಹುಟ್ಟಿನಿಂದಲೇ ಬಂದಿರ್ತಾವ. ಅವುಗಳನ್ನು ಯಾರೂ ನೀಡೋದಿಲ್ಲ, ಅಂದರೆ ರಾಜ್ಯ ಅಥವಾ ಸರ್ಕಾರ ನೀಡೋದಿಲ್ಲ ಅಥವಾ ರಾಜಕೀಯ ಸಮಾಜ ಅವುಗಳನ್ನು ನೀಡೋದಿಲ್ಲ. ಈ ಹಕ್ಕುಗಳನ್ನು ಅವನು ಹುಟ್ಟಿನಿಂದಲೇ ಪಡೆದಿರ್ತಾನ. ಹಾಗಾಗಿ ಇವು ಸ್ವಾಭಾವಿಕವಾಗಿಯೇ ಅವನಿಗೆ ಲಭಿಸಿರ್ತಾವ ಮತ್ತು ಇವು ಮೂಲಭೂತವಾಗಿರ್ತಕ್ಕಂಥ ಹಕ್ಕುಗಳಾಗ್ಯವ. ಹಾಗಾಗಿ ಇವುಗಳನ್ನು ಅವನು ನಿಸರ್ಗ ನಿಯಮದಂತೆ ಅನುಭವಿಸಬೇಕು ಅಂಥೇಳಿ ಅವರು ತಿಳಿಸ್ತಾರೆ. ಅವರ ಪ್ರಕಾರ 3 ನೈಸರ್ಗಿಕ ಹಕ್ಕುಗಳನ್ನು ಅವರು ತಿಳಿಸ್ಯಾರ. ಅದರಲ್ಲಿ ಮೊದಲನೇದು ಜೀವಿಸುವ ಹಕ್ಕು. ಈ ಜೀವಿಸುವ ಹಕ್ಕು ಅಂತಂದರೆ ತನ್ನ ಜೀವನವನ್ನು ರಕ್ಷಿಸಿಕೊಳ್ತಕ್ಕಂಥ ಹಕ್ಕು ಮನುಷ್ಯನಿಗೆ ಸ್ವಾಭಾವಿಕವಾಗಿಯೇ ಇರ್ತದೆ. ತನ್ನ ಮಾನ ಮತ್ತು ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಹಕ್ಕು ಅವನಿಗೆ ಇರ್ತದೆ. ಇದನ್ನು ಯಾರೂ ನೀಡೋದಿಲ್ಲ. ಹಾಗಾಗಿ ಅದಕ್ಕೆ ಚ್ಯುತಿ ಬರ್ತಿದ್ರೆ, ಅದಕ್ಕೆ ಯಾರಾದರೂ ಧಕ್ಕೆ ಮಾಡಿದರೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಹಕ್ಕು ಮನುಷ್ಯನಿಗೆ ಇರ್ತದ. ಆಮೇಲೆ ಎರಡನೇದು ಸ್ವಾತಂತ್ರ್ಯದ ಹಕ್ಕು. ತನ್ನ ಇಚ್ಛೆಯ ಅನುಸಾರ ಅವನು ನಡೆದುಕೊಳ್ತಕ್ಕಂಥ ಸ್ವಾತಂತ್ರ್ಯ ಮನುಷ್ಯನಿಗೆ ಸ್ವಾಭಾವಿಕವಾಗಿಯೇ ಇರ್ತದ. ತನ್ನ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋದಾಗಿರ್ಬೋದು, ತನ್ನ ವೈಯಕ್ತಿಕತೆಯನ್ನು ಕಾಪಾಡ್ಕೊಳ್ಳೋದಾಗಿರ್ಬೋದು ಅಥವಾ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಾಗಿರ್ಬೋದು, ಈ ಸ್ವಾತಂತ್ರ್ಯ ಅವನಿಗೆ ಹುಟ್ಟಿನಿಂದಲೇ ಇರ್ತದ. ಇದನ್ನು ಯಾರೂ ನೀಡಿರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಮೂರನೇದು ಆಸ್ತಿಯ ಹಕ್ಕು. ಆಸ್ತಿ ಮಾಡ್ತಕ್ಕಂಥ ಹಕ್ಕು ಸಹ ಸ್ವಾಭಾವಿಕವಾಗಿ ಮನುಷ್ಯನಿಗೆ ಇರ್ತದ. ಯಾವುದರಲ್ಲಿ ಮನುಷ್ಯ ತನ್ನ ಶ್ರಮವನ್ನು ಹಾಕಿ ಅದರಿಂದ ಲಾಭ ಪಡಿತಾನೋ ಅಥವಾ ಪ್ರತಿಫಲವನ್ನು ಪಡಿತಾನೋ ಅದನ್ನೇ ಅವರು ಆಸ್ತಿ ಅಂಥೇಳಿ ಹೇಳ್ತಾರೆ. ಆದರೆ ಆ ಶ್ರಮ ಹಾಕಿ ಪ್ರತಿಫಲ ಪಡೆಯೋದ್ರಲ್ಲಿ ಅವನಲ್ಲಿ ಪ್ರಾಮಾಣಿಕತೆ ಇರಬೇಕು. ಬೇರೆ ಮಾರ್ಗದಿಂದ ಅಥವಾ ಅನ್ಯಾಯ ಮಾರ್ಗದಿಂದ ಅವನು ಆಸ್ತಿಯನ್ನು ಸಂಪಾದಿಸಬಾರ್ದು. ಆ ರೀತಿ ಶ್ರಮ ಹಾಕಿ ಅಥವಾ ತನ್ನ ಶ್ರಮದಿಂದ ಬಂದಿರತಕ್ಕಂಥ ಆಸ್ತಿ ಏನಿರ್ತದೆ ಅಥವಾ ಗಳಿಸಿರ್ತಕ್ಕಂಥ ಆಸ್ತಿ ಏನಿರ್ತದ ಅದನ್ನು ಅನುಭವಿಸ್ಲಿಕ್ಕೂ ಸಹ ಅವನಿಗೆ ಪೂರ್ತಿ ಸ್ವಾತಂತ್ರ್ಯ ಇರ್ತದ ಅಂಥೇಳಿ ಜಾನ್ ಲಾಕ್ ಅವರು ತಿಳಿಸ್ತಾರೆ. ಅವ್ರ ಪ್ರಕಾರ ಈ 3 ಹಕ್ಕುಗಳು ನೈಸರ್ಗಿಕವಾಗಿ ಬಂದಿರತಕ್ಕಂಥ ಹಕ್ಕುಗಳು ಆಗಿರ್ತವ. ಆದರೆ ಮನುಷ್ಯ ಇವುಗಳನ್ನು ಅನುಭವಿಸುವಾಗ ಬೇರೆಯವರಿಗೆ ತೊಂದರೆ ಆಗದಂತೆ ಅವುಗಳನ್ನು ಅನುಭವಿಸ್ಬೇಕು. ಯಾಕಂತಂದರೆ ಇವರ ಪ್ರಕಾರ ಮನುಷ್ಯ ಸ್ವಾಭಾವಿಕವಾಗಿಯೇ ಒಳ್ಳೆಯವನಾಗಿರ್ತಾನ. ಅವನಲ್ಲಿ ಪ್ರಜ್ಞೆ ಇರ್ತದೆ. ಅಂದರೆ ನನಗೆ ಇರೋ ಹಕ್ಕು ಬೇರೆಯವ್ರಿಗೂ ಇರ್ತದ, ಆಮೇಲೆ ನಾನು ಮಾಡ್ತಕ್ಕಂಥ ಕರ್ತವ್ಯ ಬೇರೆಯವರು ನಿರ್ವಹಿಸ್ತಾರೆ ಅನ್ನೋ ಪ್ರಜ್ಞೆ ಅವನಿಗೆ ಸ್ವಾಭಾವಿಕವಾಗಿ ಇರ್ತದೆ. ಹಾಗಾಗಿ ತನ್ನ ಹಕ್ಕನ್ನು ಅನುಭವಿಸುವಾಗ ಅವನು ಬೇರೆಯವರಿಗೆ ತೊಂದರೆ ಆಗದಂತೆ ಅವನು ಅನುಭವಿಸಬೇಕು ಅಂಥೇಳಿ ಜಾನ್ ಲಾಕ್ ಅವರು ತಿಳಿಸ್ತಾರೆ. ಆಮೇಲೆ ಮನುಷ್ಯ ರಾಜ್ಯವನ್ನು ಯಾವುದಕ್ಕೆ ಅವನು ಹುಟ್ಟಾಕ್ತಾನೆ ಅಥವಾ ಒಪ್ಪಂದದ ಮೂಲಕ ರಾಜ್ಯವನ್ನು ಯಾಕೆ ಸ್ಥಾಪಿಸ್ಕೊಳ್ತಾನೆ ಅಂತಂದರೆ, ನಿಸರ್ಗ ನಿಯಮದಂತೆ ಏನು ಸ್ವಾಭಾವಿಕ ಸ್ಥಿತಿಯಲ್ಲಿ ಮನುಷ್ಯರು ಈ ನೈಸರ್ಗಿಕ ಹಕ್ಕುಗಳನ್ನು ಅನುಭವಿಸ್ತಾ ಇದ್ರು, ಆ ನಿಸರ್ಗ ನಿಯಮವನ್ನು ಅನ್ವಯಿಸಲಿಕ್ಕೆ ಅಲ್ಲಿ ಯಾವುದೇ ಒಂದು ಸಂಸ್ಥೆ ಇರಲಿಲ್ಲ. ಹಾಗಾಗಿ ಅವ್ರೇನು ಮಾಡಿಕೊಂಡ್ರು, ಒಂದು ಒಪ್ಪಂದ ಮಾಡಿಕೊಂಡು ಈ ನೈಸರ್ಗಿಕ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಹಕ್ಕನ್ನು ಮಾತ್ರ ಅವರು ಈ ಸರ್ಕಾರಕ್ಕೆ ಅಥವಾ ರಾಜ್ಯಕ್ಕೆ ಬಿಟ್ಟು ಕೊಡ್ತಾರ. ಆದರೆ ಈ ಹಕ್ಕುಗಳನ್ನು ಮಾತ್ರ ಅವರೇ ಅನುಭವಿಸ್ತಾರೆ. ಕೇವಲ ರಕ್ಷಣೆಯನ್ನು ಮಾತ್ರ ಸರ್ಕಾರ ನೀಡಬೇಕು. ಒಂದು ವೇಳೆ ಇವರು ಒಪ್ಪಂದದ ಮೂಲಕ ಸರ್ಕಾರಕ್ಕೆ ಏನು ತಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಕರ್ತವ್ಯವನ್ನೇನು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿರ್ತಾರೆ ಅಥವಾ ತಮ್ಮ ಹಕ್ಕನ್ನು ಏನೋ ಅವ್ರು ಬಿಟ್ಟುಕೊಟ್ಟಿರ್ತಾರ, ಅದಕ್ಕೇನಾದರೂ ಚ್ಯುತಿ ಬಂದರೆ ಅಥವಾ ಸರ್ಕಾರ ಈ ಹಕ್ಕುಗಳನ್ನು ರಕ್ಷಣೆ ಮಾಡೋದರಲ್ಲಿ ಲೋಪವನ್ನು ತೋರಿಸಿದರೆ ಅಥವಾ ಇವರ ಜೀವಕ್ಕೆ ಅಥವಾ ಸ್ವಾತಂತ್ರ್ಯಕ್ಕೆ ಅಥವಾ ಆಸ್ತಿಗೆ ಏನಾದರೂ ಹಾನಿಯಾದರೆ, ಆ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನುಗಳು ಅವರ ಹಿತವನ್ನು ಸಾಧಿಸದೆ ಹೋದರೆ ಅಂಥ ಸರ್ಕಾರವನ್ನು ಅಥವಾ ಅರಸನನ್ನು ಕೆಳಗಿಳಿಸ್ತಕ್ಕಂಥ ಅಥವಾ ಕ್ರಾಂತಿಯ ಮೂಲಕ ಬೇರೆ ಸರ್ಕಾರವನ್ನು ಸ್ಥಾಪನೆ ಮಾಡ್ತಕ್ಕಂಥ, ಬೇರೆ ಅರಸನನ್ನು ಸ್ಥಾಪಿಸ್ತಕ್ಕಂಥ ಒಂದು ಹಕ್ಕು
ಮಾನವರಿಗೆ ಅಥವಾ ಪ್ರಜೆಗಳಿಗೆ ಇರ್ತದ ಅಂಥೇಳಿ ಅವರು ತಿಳಿಸ್ತಾರೆ. ಈ ಕ್ರಾಂತಿ ಮಾಡ್ತಕ್ಕಂಥ ಹಕ್ಕು ಅವರಿಗೆ ಯಾವಾಗ ಸಿಗ್ತದೆ? ರಾಜ್ಯ ಹುಟ್ಟಿದ ಮೇಲೆ ಸಿಗ್ತದೆ. ಹಾಗಾಗಿ ಇದನ್ನು ನಾವು ನಾಗರಿಕ ಹಕ್ಕು ಅಂಥೇಳಿ ಕರಿಬೋದು. ಸ್ವಾಭಾವಿಕವಾಗಿ ಇರ್ತಕ್ಕಂಥ ಹಕ್ಕುಗಳು 3 ಹಕ್ಕುಗಳು. ರಾಜ್ಯ ಹುಟ್ಟಿದ ಮೇಲೆ ಮನುಷ್ಯನಿಗೆ ಅದನ್ನು ಬದಲಾಯಿಸಲಿಕ್ಕೆ ಇರ್ತಕ್ಕಂಥ ಹಕ್ಕು, ಕ್ರಾಂತಿಯ ಹಕ್ಕು, ಅದು ನಾಗರಿಕ ಹಕ್ಕು ಅಂತೇಳಿ ಅವರು ತಿಳಿಸ್ತಾರೆ. ಇನ್ನೊಂದು ಅಂಶ ಅಂತಂದರೆ, ನೈಸರ್ಗಿಕ ನಿಯಮದಂತೆ ಮನುಷ್ಯನಿಗೆ ಕೇವಲ ಹಕ್ಕುಗಳು ಮಾತ್ರ ಇರೋದಿಲ್ಲ, ಅದಕ್ಕೆ ಹೊಂದಿಕೊಂಡಂತೆ ಕರ್ತವ್ಯನೂ ಸಹ ಇರ್ತದೆ. ಯಾಕಂತಂದರೆ ಈ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದು ನಾಣ್ಯದ 2 ಮುಖಗಳು ಇದ್ದ ಹಾಗೆ. ಹಾಗಾಗಿ ಯಾವಾಗ ನಾವು ಹಕ್ಕು ಕೇಳ್ತೀವಿ ಅಂತಂದಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರ್ತವ್ಯವನ್ನು ನಾವು ನಿರ್ವಹಿಸಬೇಕು. ಅದೇ ಸೂಕ್ತ ಮತ್ತು ಅದೇ ನಿಸರ್ಗ ನಿಯಮನೂ ಆಗಿರ್ತದ. ಹಾಗಾಗಿ ಹಕ್ಕು ಮತ್ತು ಕರ್ತವ್ಯಗಳನ್ನು ಎರಡನ್ನೂ ಪ್ರಜೆ ಅಥವಾ ಮನುಷ್ಯ ನಿರ್ವಹಿಸಲೇಬೇಕಾಗ್ತದ ಅಂಥೇಳಿ ಅವರು ತಮ್ಮ ಹಕ್ಕುಗಳ ಕಲ್ಪನೆಯಲ್ಲಿ ತಿಳಿಸ್ತಾರೆ. ಇಷ್ಟು ಇವರ ಹಕ್ಕುಗಳ ತತ್ವದ ಒಂದು ವಿಚಾರ. ಮುಂದಿನ ತರಗತಿಯಲ್ಲಿ ನಾವು JS ಮಿಲ್ ಅವರ ಸ್ವಾತಂತ್ರ್ಯದ ಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.